ನಮಸ್ಕಾರ, ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದಲ್ಲಿ ಕೊನೆಗೂ ಕೂಡ ಸಚಿವರಿಗೆ ಖಾತೆ ಹಂಚಿಕೆಯಾಗಿದೆ. ಆದ್ರೆ ಖಾತೆ ಹಂಚಿಕೆ ಆಗ್ತಾ ಇದ್ದಂತೆ ಹಲವು ಸಚಿವರಿಗೆ ಖುಷಿಗಿಂತ ಅಸಮಾಧಾನವೇ ಹೆಚ್ಚಾಗಿದೆ ಅನ್ನುವಂತಹ ಮಾತು ಈಗ ಕೇಳಿ ಬರ್ತಾ ಇದೆ. ಅಂದ್ರೆ ಯಾರಿಗೆ ಯಾವ ಖಾತೆ ಸಿಕ್ಕಿದೆ ಅನ್ನೋದಕ್ಕಿಂತ ಯಾರಿಗೆ ಯಾವ ಖಾತೆ ಸಿಗ್ಲಿಲ್ಲ ಅನ್ನೋದೇ ಈಗ ಚರ್ಚೆಯ ವಿಷಯ ಆಗಿದೆ ಅಂತಾನೆ ಹೇಳ್ಬೋದು. ಅದರಲ್ಲೂ ಕೂಡ ಸಚಿವ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಮತ್ತೆ ವಸತಿ ಖಾತೆ ನೀಡಿರೋದು ರಾಜಕೀಯ ವಲಯದಲ್ಲಿ ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ. ಯಾಕಂತ ಹೇಳಿದ್ರೆ ಜಮೀರ್ ಅವರ ವಿಚಾರದಲ್ಲಿ ಇದು ಕೇವಲ ಒಂದು ಖಾತೆ ಹಂಚಿಕೆ ಮಾತ್ರ ಅಲ್ಲ, ಅದರ ಹಿಂದೆ ಕಾಂಗ್ರೆಸ್ನ ಒಳಗಿರುವಂತಹ ಹಲವು ರಾಜಕೀಯ ಲೆಕ್ಕಾಚಾರಗಳಿವೆ ಅನ್ನುವಂತಹ ಒಂದು ಚರ್ಚೆ ಕೂಡ ಈಗ ಶುರುವಾಗಿದೆ. ಮೊದಲನೇದಾಗಿ ಜಮೀರ್ ಅಹ್ಮದ್ ಅವರ ಹೆಸರು ಸಚಿವರ ಮೊದಲ ಪಟ್ಟಿಯಲ್ಲಿ ಇರಲಿಲ್ಲ ಅನ್ನೋದು ನಾವಿಲ್ಲಿ ಗಮನಿಸಬೇಕಾದಂತಹ ಒಂದು ವಿಚಾರ. ಎರಡನೇ ಹಂತದಲ್ಲೂ ಕೂಡ ಅವರ ಹೆಸರು ಬರ್ತದೆಯೋ ಇಲ್ವೋ ಅನ್ನುವಂತಹ ಒಂದು ಅನುಮಾನ ಕೂಡ ಇತ್ತು. ಆದ್ರೆ ಕೊನೆಗೆ ಜಮೀರ್ ಸಚಿವ ಸಂಪುಟಕ್ಕೆ ಸೇರ್ಪಡೆಯಾದ್ರು. ಅದಕ್ಕೆ ಹೈಕಮಾಂಡ್ ಮಟ್ಟದ ಮಾತುಕತೆ ಜೊತೆಗೆ ನಾಯಕರ ಒತ್ತಡ ಮತ್ತು ರಾಜಕೀಯ ಲೆಕ್ಕಾಚಾರಗಳು ಕೂಡ ಕಾರಣವಾಗಿದೆ ಅನ್ನುವಂತಹ ಒಂದು ಚರ್ಚೆ ಕೂಡ ಆಗಿತ್ತು. ಆದ್ರೆ ಜಮೀರ್ ಅವರನ್ನ ಸಂಪುಟದಿಂದ ಸಂಪೂರ್ಣವಾಗಿ ದೂರ ಇಡೋದು ಸುಲಭದ ನಿರ್ಧಾರ ಆಗಿರ್ಲಿಲ್ಲ, ಹೈಕಮಾಂಡ್ಗಾಗಿರ್ಲಿ ರಾಜ್ಯ ನಾಯಕರಿಗಾಗಿರ್ಲಿ. ಆದ್ರೆ ಸಚಿವರನ್ನಾಗಿ ಮಾಡಿಕೊಂಡ ನಂತರ ಅವರಿಗೆ ಯಾವ ಖಾತೆ ನೀಡಬೇಕು ಅನ್ನೋದು ಕೂಡ ಮತ್ತೊಂದು ದೊಡ್ಡ ಪ್ರಶ್ನೆಯಾಗಿತ್ತು. ಇಲ್ಲಿ ನೋಡಿ, ಜಮೀರ್ ಅವರಿಗೆ ಸಂಬಂಧಿಸಿದಂತಹ ಒಂದು ಮುಖ್ಯ ಟ್ವಿಸ್ಟ್ ಬರ್ತದೆ. ಅಂದ್ರೆ ಹಿಂದಿನ ಸರ್ಕಾರದಲ್ಲಿ ಜಮೀರ್ ಅಹ್ಮದ್ ಖಾನ್ ಅವರ ಬಳಿ, ಅಂದ್ರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಜಮೀರ್ ಅಹ್ಮದ್ ಖಾನ್ ಅವರ ಬಳಿ ಅಲ್ಪಸಂಖ್ಯಾತರ ಕಲ್ಯಾಣ, ವಕ್ಫ್ ಮತ್ತು ಹಜ್ ಖಾತೆ ಇತ್ತು. ಆ ಖಾತೆಗಳ ಮೂಲಕ ಅವರು ತಮ್ಮ ಸಮುದಾಯದ ಜೊತೆ ನೇರವಾದಂತಹ ಸಂಪರ್ಕದಲ್ಲಿರೋದಕ್ಕೂ ಕೂಡ ಸಾಧ್ಯವಾಗಿತ್ತು. ಅಂದ್ರೆ ಅಲ್ಪಸಂಖ್ಯಾತ ಸಮುದಾಯದ ವಿಚಾರದಲ್ಲಿ ಸರ್ಕಾರದ ಪ್ರಮುಖ ಮುಖವಾಗಿ ಕಾಣಿಸಿಕೊಳ್ಳುವ ಅವಕಾಶ ಕೂಡ ಜಮೀರ್ ಅಹ್ಮದ್ ಅವರಿಗಿತ್ತು. ಆದ್ರೆ ಈ ಬಾರಿ ಆ ಖಾತೆಗಳು ಅವರ ಕೈಯಲ್ಲಿ ಉಳಿದಿಲ್ಲ. ವಕ್ಫ್ ಖಾತೆ ಈಗ ಯುಟಿ ಖಾದರ್ ಅವರಿಗೆ ಹೋಗಿದೆ. ಹೀಗಾಗಿ ಜಮೀರ್ ಅವರ ರಾಜಕೀಯ ಪ್ರಭಾವದ ಒಂದು ಪ್ರಮುಖ ಕ್ಷೇತ್ರ ಅವರ ಕೈಯಿಂದ ಹೊರ ಹೋಗಿದೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಜಮೀರ್ ಅವರಿಗೆ ವಸತಿ ಖಾತೆ ಮಾತ್ರ ಯಾಕೆ ಕೊಟ್ಟಿದ್ದಾರೆ? ಅದೇ ಈಗ ಇರುವಂತಹ ದೊಡ್ಡ ಪ್ರಶ್ನೆ ಅಂತಾನೆ ಹೇಳ್ಬೋದು. ಒಂದ್ ಕಡೆ ಜಮೀರ್ ಸಚಿವರಾಗೋದನ್ನ ತಡೆಯೋದಕ್ಕೆ ಇವರಿಂದ ಸಾಧ್ಯ ಆಗ್ಲಿಲ್ಲ, ಮತ್ತೊಂದ್ ಕಡೆ ಅವರು ನಿರೀಕ್ಷಿಸಿದ್ದಂತಹ ಖಾತೆಯನ್ನು ಕೂಡ ನೀಡಲಿಲ್ಲ ಅನ್ನುವಂತಹ ರಾಜಕೀಯ ವ್ಯಾಖ್ಯಾನ ಕೂಡ ಈಗ ಕೇಳಿ ಬರ್ತಾ ಇದೆ. ಕೆಲವರು ಇದನ್ನ ಜಮೀರ್ ಅವರಿಗೆ ನೀಡಿರುವಂತಹ ಒಂದು ಶಾಕ್ ಅಂತ ನೋಡ್ತಾ ಇದ್ದಾರೆ. ಇನ್ನು ಕೆಲವರು ಇದನ್ನ ಶಿಕ್ಷೆಯ ರೀತಿಯಲ್ಲಿ ನೋಡೋದು ಸರಿಯಲ್ಲ, ವಸತಿ ಇಲಾಖೆ ಕೂಡ ಏನಿದೆ ಅದು ಕೂಡ ಒಂದು ದೊಡ್ಡದಾದಂತಹ ಜವಾಬ್ದಾರಿ, ದೊಡ್ಡದಾದ ಇಲಾಖೆ, ಅದನ್ನ ಜಮೀರ್ ಅವರು ಸಮರ್ಥವಾಗಿ ನಿಭಾಯಿಸಬೇಕಿದೆ ಅಂತಾನು ಹೇಳ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ನಾವೊಂದು ಪ್ರಶ್ನೆಯನ್ನ ಕೇಳಬೇಕಾಗುತ್ತೆ. ಖಾತೆ ಬದಲಾವಣೆ ಹಾಗಾದ್ರೆ ನಿಜವಾಗಿಯೂ ರಾಜಕೀಯ ಸಂದೇಶವಾ ಅಥವಾ ಆಡಳಿತಾತ್ಮಕ ನಿರ್ಧಾರವಾ ಅಂತ. ಜಮೀರ್ ಅವರ ರಾಜಕೀಯ ಹಿನ್ನೆಲೆಯನ್ನ ನಾವು ನೋಡಿದ್ರೆ ಈ ಪ್ರಶ್ನೆ ಇನ್ನಷ್ಟು ಕುತೂಹಲಕಾರಿ ಆಗ್ತದೆ. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರ ಜೊತೆಗಿನ ಅವರ ಆತ್ಮೀಯತೆ ಇರಬಹುದು, ಡಿ.ಕೆ. ಶಿವಕುಮಾರ್ ಅವರ ಜೊತೆಗಿನ ಸಂಬಂಧ ಮತ್ತು ಕಳೆದ ಕೆಲವು ಸಂದರ್ಭಗಳಲ್ಲಿ ಜಮೀರ್ ಅವರ ವಿರುದ್ಧ ಕೇಳಿ ಬಂದಿರುವಂತಹ ಒಂದು ಅಸಮಾಧಾನ, ಇವೆಲ್ಲವನ್ನ ಕೂಡ ಒಟ್ಟಿಗೆ ನಾವು ನೋಡಬೇಕಾಗುತ್ತೆ. ವಿಶೇಷವಾಗಿ ದಾವಣಗೆರೆ ಚುನಾವಣೆಯ ಸಂದರ್ಭದಲ್ಲಿ ವಿವಾದಕ್ಕೆ ಕಾರಣವಾಗಿದ್ದಂತಹ ಒಂದು ಆಡಿಯೋ ವಿಚಾರವು ಅವರ ರಾಜಕೀಯ ಇಮೇಜ್ ಮೇಲೆ ಪರಿಣಾಮವನ್ನ ಬೀರಿತು. ಹೀಗಿರುವಾಗ ಈ ಬಾರಿ ಜಮೀರ್ ಅವರನ್ನ ಸಂಪುಟಕ್ಕೆ ತೆಗೆದುಕೊಂಡ್ರು ಅವರು ಬಯಸಿದ ರಾಜಕೀಯವಾಗಿ ಹೆಚ್ಚು ಪ್ರಭಾವ ಬೀರುವ ಖಾತೆಯನ್ನ ನೀಡಲಾಗಿಲ್ಲ ಅನ್ನೋ ಚರ್ಚೆ ಕೂಡ ಈಗ ಸದ್ಯಕ್ಕೆ ನಡೀತಾ ಇದೆ. ಜಮೀರ್ ಅಹ್ಮದ್ ಖಾನ್ ಅವರನ್ನ ಸಂಪುಟದಿಂದ ಸಂಪೂರ್ಣವಾಗಿ ಹೊರಗಿಡೋದಕ್ಕೂ ಕೂಡ ಕಾಂಗ್ರೆಸ್ಗೆ ಸಾಧ್ಯ ಇಲ್ಲ. ಕಾಂಗ್ರೆಸ್ಗೆ ಸಾಧ್ಯವಾಗದಿರುವಂತಹ ಪ್ರಮುಖ ಕಾರಣ ಅವರ ಅಲ್ಪಸಂಖ್ಯಾತ ಮತ ಬ್ಯಾಂಕ್ ಮೇಲಿನ ಪ್ರಭಾವ ಮತ್ತು ಚುನಾವಣೆಯ ಶಕ್ತಿ ಅಂತಾನೆ ಹೇಳ್ಬಹುದು. ಸಿದ್ದರಾಮಯ್ಯ ಅವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಜಮೀರ್ ಅವರನ್ನ ನೇರವಾಗಿ ಸಂಪುಟದಿಂದ ಒಂದು ವೇಳೆ ಇವರು ಕೈ ಬಿಟ್ಟಿದ್ರೆ ಪಕ್ಷದ ಆಂತರಿಕ ಬಣಗಳ ನಡುವೆ ಅಸಮಾಧಾನ ಸೃಷ್ಟಿಯಾಗಿ ಮತದಾರರಲ್ಲಿ ಇದು ತಪ್ಪು ಸಂದೇಶ ಹೋಗುವಂತಹ ಒಂದು ಭೀತಿ ಕೂಡ ಇತ್ತು. ಹೀಗಾಗಿ ಅವರನ್ನ ಸಚಿವ ಸ್ಥಾನದಲ್ಲಿ ಉಳಿಸಿಕೊಳ್ಳೋದು ಪಕ್ಷಕ್ಕೆ ರಾಜಕೀಯವಾದಂತಹ ಒಂದು ಅನಿವಾರ್ಯತೆಯಾಗಿ ಮಾರ್ಪಾಡಾಗಿತ್ತು. ಅದೇ ಸಮಯದಲ್ಲಿ ಇತ್ತೀಚಿನ ದಾವಣಗೆರೆ ದಕ್ಷಿಣ ಉಪಚುನಾವಣೆಯಲ್ಲಾದಂತಹ
ಪಕ್ಷ ವಿರೋಧಿ ನಡವಳಿಕೆಗಳ ಆರೋಪ ಮತ್ತು ಪದೇ ಪದೇ ಉಂಟಾಗ್ತಾ ಇದ್ದಂತಹ ಒಂದು ವಿವಾದಗಳಿಂದಾಗಿ ಅವರ ರಾಜಕೀಯ ಪ್ರಭಾವಕ್ಕೆ ಕಡಿವಾಣ ಹಾಕೋದು ಕೂಡ ಪಕ್ಷಕ್ಕೆ ಅಗತ್ಯವಾಗಿತ್ತು ಅಂತ ಇಲ್ಲಿ ಎದ್ದು ಕಾಣ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಜಮೀರ್ ಅವರನ್ನ ಸಚಿವರನ್ನಾಗಿ ಇಟ್ಕೊಂಡೆ, ಅಂದ್ರೆ ಇವರ ಪ್ಲಾನ್ ನೋಡಿ, ಅವರನ್ನ ಸಚಿವರನ್ನಾಗಿ ಇಟ್ಕೊಂಡೆ ವಕ್ಫ್ ಮತ್ತು ಅಲ್ಪಸಂಖ್ಯಾತ ಕಲ್ಯಾಣದಂತಹ ಪ್ರಮುಖ ಖಾತೆಗಳನ್ನ ಹಿಂಪಡೆದು ಕೇವಲ ವಸತಿ ಇಲಾಖೆಗೆ ಅವರನ್ನ ಸೀಮಿತಗೊಳಿಸಿ ಬಿಟ್ಟಿದೆ. ಇದು ಅಲ್ಪಸಂಖ್ಯಾತ ಸಮುದಾಯವನ್ನ ಎದುರು ಹಾಕೊಳ್ಳದೆ ಅವರ ಇಲಾಖಾ ವ್ಯಾಪ್ತಿ ಹಾಗೂ ರಾಜಕೀಯ ಅಧಿಕಾರವನ್ನ ಪರೋಕ್ಷವಾಗಿ ಒಂದು ನಿಯಂತ್ರಿಸುವಂತಹ ಲೆಕ್ಕಾಚಾರದ ತಂತ್ರವಾಗಿದೆ ಅಂತಾನೆ ಹೇಳ್ಬಹುದು. ಮತ್ತೊಂದ್ ಕಡೆ ವಕ್ಫ್ ಖಾತೆ ಯುಟಿ ಖಾದರ್ ಅವರಿಗೆ ಹೋಗಿರೋದು ಕೂಡ ಸಣ್ಣ ವಿಚಾರ ಅಲ್ಲ. ಯುಟಿ ಖಾದರ್ ಕೂಡ ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಪ್ರಭಾವ ಹೊಂದಿರುವಂತಹ ಒಬ್ಬ ನಾಯಕ. ಹೀಗಾಗಿ ಅಲ್ಪಸಂಖ್ಯಾತರ ವಿಚಾರದಲ್ಲಿ ಸರ್ಕಾರದ ಪ್ರಮುಖ ಮುಖವಾಗಿ ಇನ್ಮುಂದೆ ಯಾರು ಕಾಣಿಸಿಕೊಳ್ತಾರೆ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಸಹಜವಾಗಿ ಮೂಡ್ತದೆ. ಯಾಕಂದ್ರೆ ಜಮೀರ್ ಅವರ ಬಳಿ ಇದ್ದ ರಾಜಕೀಯ ಸ್ಪೇಸ್ ನ ಒಂದು ಭಾಗ ಇದೀಗ ಖಾದರ್ ಅವರತ್ತ ಸರಿದಿದೆ ಅನ್ನುವ ಅಭಿಪ್ರಾಯ ಕೂಡ ಇದೆ. ಆದ್ರೆ ಇದನ್ನ ಜಮೀರ್ ಮತ್ತು ಖಾದರ್ ನಡುವಿನ ವೈಯಕ್ತಿಕ ಪೈಪೋಟಿ ಅಂತಾನೂ ಕೆಲವರು ಭಾವಿಸ್ತಾ ಇದ್ದಾರೆ. ಒಂದಷ್ಟು ವಿಶ್ಲೇಷಣೆಗಳು ಕೂಡ ಕೇಳಿ ಬರ್ತಾ ಇದೆ. ಆದ್ರೆ ಒಂದಷ್ಟು ಜನ ಅದನ್ನ ವೈಯಕ್ತಿಕ ಪೈಪೋಟಿ ಅಂತ ಕರೆಯುವ ಬದಲು ಕಾಂಗ್ರೆಸ್ನ ಒಳಗಿನ ನಾಯಕತ್ವ ಮತ್ತು ಪ್ರಾದೇಶಿಕ ಸಮತೋಲನದ ಲೆಕ್ಕಾಚಾರವಾಗಿ ನೋಡೋದು ಸೂಕ್ತ ಅಂತಾನು ಹೇಳ್ತಾ ಇದ್ದಾರೆ. ಇನ್ನು ಒಟ್ಟಾರೆ ಸಚಿವ ಸಂಪುಟವನ್ನ ನಾವು ನೋಡಿದ್ರೆ ಜಮೀರ್ ಅವರ ಖಾತೆ ಬದಲಾವಣೆ ಮಾತ್ರವಲ್ಲ, ಹಲವು ಸಚಿವರ ಖಾತೆಗಳಲ್ಲಿ ಕೂಡ ಬದಲಾವಣೆ ಆಗಿದೆ. ಕೆಎಚ್ ಮುನಿಯಪ್ಪ ಅವರು ತಮಗೆ ಬೇಕಾದಂತಹ ಸಮಾಜ ಕಲ್ಯಾಣ ಇಲಾಖೆಯನ್ನ ಪಡೆದಿದ್ದಾರೆ. ಬಿ ನಾಗೇಂದ್ರ ಅವರಿಗೆ ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಯನ್ನ ನೀಡಲಾಗಿದೆ. ಅವರ ಹಿಂದಿನ ವಿವಾದಗಳನ್ನ ಗಮನಿಸಿದ್ರೆ ಈ ಖಾತೆ ಬದಲಾವಣೆಯೂ ಕೂಡ ರಾಜಕೀಯ ಚರ್ಚೆಗೂ ಕೂಡ ಸಾಕಷ್ಟು ಕಾರಣವಾಗಿದೆ. ಮತ್ತೊಂದು ಕಡೆಯಲ್ಲಿ ರಾಮಲಿಂಗಾರೆಡ್ಡಿ ಅವರಿಗೆ ಜಲಸಂಪನ್ಮೂಲದ ಬದಲು ಇದೀಗ ಅರಣ್ಯ ಇಲಾಖೆಯನ್ನ ನೀಡಲಾಗಿದೆ. ಹೀಗಾಗಿ ಸಂಪುಟದಲ್ಲಿ ಖಾತೆ ಹಂಚಿಕೆ ಅನ್ನೋದು ಕೇವಲ ಒಂದು ಆಡಳಿತಾತ್ಮಕ ಪ್ರಕ್ರಿಯೆ ಮಾತ್ರ ಅಲ್ಲ, ಪ್ರತಿಯೊಬ್ಬ ಸಚಿವರ ರಾಜಕೀಯ ತೂಕವನ್ನು ಅಳೆಯುವಂತಹ ಪ್ರಕ್ರಿಯೆಯಂತೆ ಈಗ ಕಾಣ್ತಾ ಇದೆ. ಇದೆಲ್ಲದರ ನಡುವೆ ಡಿಕೆ ಶಿವಕುಮಾರ್ ಅವರ ಕೈಯಲ್ಲೇ ಹಲವು ಪ್ರಮುಖ ಖಾತೆಗಳು ಉಳಿದಿರೋದು ಕೂಡ ಮತ್ತೊಂದು ಗಮನಾರ್ಹ ಅಂಶ ಅಂತಾನೆ ಹೇಳ್ಬೋದು. ಅಂದ್ರೆ ಹಣಕಾಸು, ಕ್ಯಾಬಿನೆಟ್ ವ್ಯವಹಾರ, ಅದೇ ರೀತಿ ಗುಪ್ತಚರ ಕಾನೂನು ಸೇರಿದಂತೆ ಹಲವು ಪ್ರಮುಖ ಜವಾಬ್ದಾರಿಗಳು ಮುಖ್ಯಮಂತ್ರಿಗಳ ಬಳಿಯೇ ಇದೆ. ಜೊತೆಗೆ ಬೆಂಗಳೂರಿನ ಅಭಿವೃದ್ಧಿಗೆ ಸಂಬಂಧಿಸಿದ ಕೆಲವು ಪ್ರಮುಖ ಸಂಸ್ಥೆಗಳ ಮೇಲಿನ ಹಿಡಿತವನ್ನು ಕೂಡ ಅವರು ತಮ್ಮಲ್ಲೇ ಇಟ್ಕೊಂಡಿದ್ದಾರೆ. ಹೀಗಾಗಿ ಒಂದ್ ಕಡೆ ಸಚಿವರಿಗೆ ಖಾತೆ ಹಂಚಿಕೆ ಮಾಡಲಾಗಿದೆ, ಮತ್ತೊಂದ್ ಕಡೆ ಪ್ರಮುಖ ರಾಜಕೀಯ ಮತ್ತು ಆಡಳಿತಾತ್ಮಕ ನಿಯಂತ್ರಣವನ್ನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ಬಳಿ ಉಳಿಸಿಕೊಂಡಿದ್ದಾರೆ. ಇದರ ಪರಿಣಾಮವಾಗಿ ಸಚಿವ ಸಂಪುಟದ ಒಳಗಿನ ಶಕ್ತಿ ಸಮೀಕರಣ ಹೇಗೆಲ್ಲ ಬದಲಾಗಬಹುದು ಅನ್ನುವಂಥದ್ದನ್ನ ಕೂಡ ನಾವು ಮುಂದಿನ ದಿನಗಳಲ್ಲಿ ನೋಡಬೇಕಾಗತ್ತೆ. ಅದು ಕೂಡ ಸಾಕಷ್ಟು ಮುಖ್ಯ ಆಗತ್ತೆ, ಏನೇನ್ ಚೇಂಜಸ್ ಆಗಬಹುದು ಇದರಿಂದಾಗಿ ಅಂತ. ಆದ್ರೆ ಜಮೀರ್ ಅಹಮದ್ ವಿಚಾರಕ್ಕೆ ಮತ್ತೆ ನಾವು ಬರೋದಾದ್ರೆ ಈಗ ಅವರ ಮುಂದೆ 2 ಸವಾಲುಗಳಿದೆ ಅಂತಾನೆ ಹೇಳ್ಬೋದು. ಮೊದಲಿದ್ದು ವಸತಿ ಇಲಾಖೆಯಲ್ಲಿ ತಮ್ಮ ಆಡಳಿತಾತ್ಮಕ ಸಾಮರ್ಥ್ಯವನ್ನ ಜಮೀರ್ ಅಹಮದ್ ಅವರು ಸಾಬೀತುಪಡಿಸಬೇಕು. ಜೊತೆಗೆ ಎರಡನೇದು ವಕ್ಫ್ ಮತ್ತು ಅಲ್ಪಸಂಖ್ಯಾತರ ವಿಚಾರದಲ್ಲಿ ತಮ್ಮ ರಾಜಕೀಯ ಪ್ರಭಾವ ಕಡಿಮೆಯಾಗಿಲ್ಲ ಅನ್ನೋದನ್ನ ಜಮೀರ್ ಅಹಮದ್ ಅವರು ತೋರಿಸ್ಕೊಡ್ಬೇಕು. ಯಾಕಂದ್ರೆ ಸಚಿವರಿಗೆ ಖಾತೆ ಅನ್ನೋದು ಒಂದು ಕೇವಲ ಅಧಿಕಾರದ ಹುದ್ದೆ ಅಂತೂ ಅಲ್ವೇ ಅಲ್ಲ, ಅದು ಅವರ ರಾಜಕೀಯ ಗುರುತಿನ ಭಾಗ ಕೂಡ ಆಗಿರ್ತದೆ. ಹಾಗಾಗಿ ಜಮೀರ್ ಮುಂದಿನ ದಿನಗಳಲ್ಲಿ ವಸತಿ ಇಲಾಖೆಯನ್ನ ಹೇಗೆ ನಿರ್ವಹಿಸ್ತಾರೆ ಮತ್ತು ತಮ್ಮ ಸಮುದಾಯದ ವಿಚಾರದಲ್ಲಿ ಯಾವ ರೀತಿಯಲ್ಲಿ ಸಕ್ರಿಯರಾಗಿರ್ತಾರೆ ಅನ್ನೋದು ಕೂಡ ಅವರ ರಾಜಕೀಯ ಭವಿಷ್ಯಕ್ಕೆ ಇಲ್ಲಿ ಮುಖ್ಯವಾಗಬಹುದು. ಜಮೀರ್ ಅಹಮದ್ ಅವರನ್ನ ಸಂಪುಟದಿಂದ ಸಂಪೂರ್ಣವಾಗಿ ಹೊರಗಿಡೋದಕ್ಕೆ ಕಾಂಗ್ರೆಸ್ಗೆ ಸಾಧ್ಯವಾಗ್ಲಿಲ್ವೇ, ಅಥವಾ ಅವರನ್ನ ಸಚಿವರನ್ನಾಗಿ ಉಳಿಸ್ಕೊಂಡೇ ಅವರ ರಾಜಕೀಯ ಪ್ರಭಾವವನ್ನ ನಿಯಂತ್ರಿಸುವಂತಹ ಒಂದು ಲೆಕ್ಕಾಚಾರ ನಡೆದಿದ್ಯಾ ಏನಾದ್ರು? ಯಾಕಂದ್ರೆ ಸಚಿವ ಸ್ಥಾನ ಜಮೀರ್ ಅವರ ಕೈಯಲ್ಲಿದೆ, ಆದ್ರೆ ಅವರ ಹಿಂದೆ ಹೊಂದಿದ್ದಂತಹ ವಕ್ಫ್ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣದಂತಹ ಪ್ರಮುಖ ಖಾತೆಗಳು ಈಗ ಅವರ ಬಳಿ ಇಲ್ಲ. ಇದರ ಬದಲಿಗೆ ವಸತಿ ಖಾತೆಯನ್ನ ನೀಡಲಾಗಿದೆ. ಹಾಗಾಗಿ ಇದು ಕೇವಲ ಖಾತೆ ಹಂಚಿಕೆಯೋ ಅಥವಾ ಜಮೀರ್ ಅವರಿಗೆ ಕಾಂಗ್ರೆಸ್ ನೀಡಿರುವ ರಾಜಕೀಯ ಸಂದೇಶವೋ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಎದ್ದಿದೆ. ಜಮೀರ್ ಸಂಪುಟದಲ್ಲಿದ್ದಾರೆ, ಅಧಿಕಾರದಲ್ಲಿದ್ದಾರೆ, ಆದ್ರೆ ಅವರ ರಾಜಕೀಯ ಪ್ರಭಾವದ ವ್ಯಾಪ್ತಿ ಮಾತ್ರ ಮೊದಲಿನಂತೆಯೇ ಉಳಿದಿದ್ಯಾ ಅನ್ನೋದೇ ಈಗ ಕುತೂಹಲದ ಸಂಗತಿ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡವ ನ್ಯೂಸ್. ನಮಸ್ಕಾರ.